ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಮನು ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಾವು ಎಲ್ಲ ಹೊರಟಿದ್ವಿ ಮನೆ ದೇವ್ರ ದರ್ಶನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ವಿಂಚು ನೋಡಿ ರೆಡಿ ಇದ್ದಾಳೆ. ನಮ್ಮ ಮನೆ ದೇವ್ರು ಇರೋದು ಸಕ್ರೆಪಟ್ಟಣದಲ್ಲಿ ಶಕುನಿ ರಂಗನಾಥ ಸ್ವಾಮಿ. ಚಿರುನು ರೆಡಿ ಆಗಿದ್ದಾನೆ. ಒಳಗಡೆ ಅಪೂರ್ವ ಮತ್ತು ಅಮ್ಮನೂ ರೆಡಿ ಇದ್ದಾರೆ. ಪುನೀತ್ ಅಣ್ಣನ ನಮ್ಮ ಚರಿ ನೋಡಿ ಯಾವಾಗಲೂ ಹೇಳ್ತಿರ್ತೀನಲ್ಲ, ಅವನಿಗೆಲ್ಲಗರು ಹೊರಟ್ರೆ ಅವ್ನು ವೆಯ್ಟ್ ಮಾಡೋಂಗಿಲ್ಲ, ಹೋಗ್ತಾ ಇರಬೇಕು ನಾವು. ಮಾವನ ಕರ್ಕೊಂಬರ್ಗೆ ಹೋಗಿದ್ದಾನೆ, ಬಾ ಮಾವ ಹೋಗೋಣ ಅಂತ. ಒಂದು ಕವರ್ ಬೇರೆ ಹಿಡ್ಕೊಂಡು ಬನ್ನಿ ಹೋಗೋಣ ಅಂತ ಅಮ್ಮ ಮತ್ತು ಅಪೂರ್ವನು ವೆಯ್ಟ್ ಮಾಡ್ತಿದ್ದಾರೆ ಪುನೀತ್ ಅಣ್ಣಗೆ. ಹೊರಟ್ಬಿಟ್ಟು ಮಕ್ಕಳಿಗೆಲ್ಲ ಎಲ್ಲರೂ ಹೋಗೋದಂದರೆ ಖುಷಿ ನೋಡಿ. ನಮ್ಮ ಚಿರಕಂತೂ ಎಲ್ಲರೂ ಹೋಗೋದಂದರೆ ಖುಷಿ. ಅವನು ಆಲ್ಮೋಸ್ಟ್ ರಜದಲ್ಲಿ ಮನೆಗೆ ಮೂಡಿಗೆರಲ್ಲಿ ಇರೋದೇ ಇಲ್ಲ. ನಾನು ಗಬ್ಲು ಗುಡಿಗೆ ಹೋಗ್ತೀನಿ ನಮ್ಮಮ್ಮನ ಮನೆಗೆ ಅಂತ ಬರ್ತಿರ್ತಾನೆ. ಇಲ್ಲಾದರೆ ಪುನಿಮವ್ವ ಅಲ್ಲಿ ಇಲ್ಲಿ ಕರ್ಕೊಂಡು ಇರ್ತಾರೆ ಅಮ್ಮಮ್ಮರು ಅಂತ. ಅವನಿಗೆ ಇಲ್ಲಿ ಅಜ್ಜಿ ಮನೇಲಿ ಎಂಜಾಯ್ ಮಾಡೋದು ಇಷ್ಟ. ಸೊ ಸಕ್ರೆಪಟ್ಟಣಕ್ಕೆ ಹೊರಟ್ವಿ. ಸೊ ಫೈನಲಿ ಸಕ್ರೆಪಟ್ಟಣ ಬಂದು ತಲುಪಿದ್ವಿ. ನೋಡಿ, ಇದೆ ನಮ್ಮ ಮನೆ ದೇವ್ರ ದೇವಸ್ಥಾನ ಸಕ್ರೆಪಟ್ಟಣದಲ್ಲಿರೋದು. ಇಲ್ಲಿ ಪಕ್ಕದಲ್ಲೊಂದು ಹಾಲ್ ಮಾಡಿದ್ದಾರೆ. ಇಲ್ಲಿ ಶಕುನಿ ರಂಗನಾಥ ಸ್ವಾಮಿ ಸನ್ನಿಧಿ. ಇಲ್ಲಿ ಪಕ್ಕದ ಹಾಲಲ್ಲಿ ಹಣ್ಣು ತುಪ್ಪಕ್ಕೆಲ್ಲ ಅಲ್ಲಿ ದೇವಸ್ಥಾನಕ್ಕೆ ಹಣ್ಣು ತುಪ್ಪ ಮಾಡಿಸ್ತಾರೆ ಎಲ್ಲ ಹೋದವರಂತೂ ಮನೆ ದೇವರಿಗೆ. ಇಲ್ಲಿ ಹಣ್ಣು ತುಪ್ಪ ಮಾಡಿಸ್ಕೊಬಿಟ್ಟು ತೆಂಗಿನಕಾಯಿ ಹುಡ್ಕೊಂಡು ಒಳಗಡೆ ರೆಡಿ ಮಾಡ್ಕೊಂಡು ತಗೊಂಡು ಹೋಗೋದು. ಅಪೂರ್ವ ರೆಡಿ ಮಾಡ್ತಿದ್ದಾಳೆ. ಸೊ ಫೈನಲಿ ಹಣ್ಣು ತುಪ್ಪ ರೆಡಿ ಆಯಿತು. ಈಗ ಹಣ್ಣು ತುಪ್ಪ ತಗೊಂಬಿಟ್ಟು ಒಳಗಡೆ ದೇವಸ್ಥಾನ ಒಳಗಡೆ ಹೋಗೋಣ ಬನ್ನಿ. ಆವತ್ತೇ ನಾವು ಹೋಗಿದ್ದಿನ ಹುಣ್ಣಿಮೆ ಇರೋದ್ರಿಂದ ಅವತ್ತು ದೇವ್ರದ್ದು ಆರಾಧನೆ ಇತ್ತು. ಸೊ ಅವಾಗಿಂದ ಪೂಜೆ ಸ್ಟಾರ್ಟ್ ಆಯಿತು, 2ನೇ ಪೂಜೆ. ಆವಾಗ ಪೂಜೆ ಮುಗಿಯೋದು ಹೆಚ್ಚು ಕಮ್ಮಿ 1 ಗಂಟೆ 1:30 ಗಂಟೆ ಆಯಿತು. ಮಹಾಮಂಗಳಾರತಿ ಆಗೋತ್ತಿಗೆ ತುಂಬ ಟೈಮ್ ವೇಟ್ ಮಾಡಿದ್ವಿ. ನಾವು 11:30 ಹಾಗೆ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಒಳಗಡೆ ಬಂದ್ವಿ, ಪೂಜೆ ಆಗ್ತಿತ್ತು. ಈಗ ಅಲ್ಲಿ ಒಳಗಡೆ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ವಿ ಪೂಜೆ ಮುಗಿಯೋ ತನಕ. ಸೊ ನೋಡಿ, ಇದೆ ಶಕುನಿ ರಂಗನಾಥ ಸ್ವಾಮಿ ನಮ್ಮ ಮನೆ ದೇವರು. ಎಲ್ಲ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ ಪೂಜೆ ಮುಗಿಯೋ ತನಕ. ಶೆಕೆಗಂತೂ 1-2 ಅವರ್ ಕೂತು ಕಾಯೋ ಹೊತ್ತಿಗೆ ತುಂಬ ಸುಸ್ತಾಯಿತು. ಪುನೀತ್ ಅಣ್ಣ, ಅಪೂರ್ವ, ಅಮ್ಮ ಮತ್ತು ವಿಂಚು, ಚರಿ ಮತ್ತು ಚಿರು ಎಲ್ಲ ಕೂತ್ಕೊಂಡಿದ್ದಾರೆ. ನಮ್ಮ ಚರಿ ಅಂತೂ ನಿಲ್ತಾನೆ ಇರಲಿಲ್ಲ. ಇಲ್ಲಿ ನೋಡಿ, ಒಳಗಡೆ ಸೌಮ್ಯ ನಾಯಕಿ ದೇವರಿದೆ ಮತ್ತು ಹೊರಗಡೆ ಲಕ್ಷ್ಮೀ ದೇವಸ್ಥಾನ ಇದೆ. ಅಲ್ಲಿ ಎಲ್ಲ ಪೂಜೆ ಮುಗಿತಾ ಬಂತು. ಮಂಗಳಾರತಿ ತಗೊಂಡು ಬಂದ್ವಿ. ಫ್ರಂಟಲ್ಲಿ ಆಂಜನೇಯನ ದೇವಸ್ಥಾನ ಕೂಡ ಇದೆ. ಅಲ್ಲಿಗೂ ಹಣ್ಣುಕಾಯಿ ಮಾಡಿಸ್ಕೊಂಡು ಬರ್ತಾಯಿದ್ವಿ. ಅಲ್ಲಿಂದ ಮುಂದೆ ಹೋದರೆ ಅಲ್ಲಿ ಕೆಂಚರಾಯ ದೇವಸ್ಥಾನ ಇದೆ. ಕಾಮನ್ ಆಗಿ ಎಲ್ಲ ಅಲ್ಲಿ ದೇವಸ್ಥಾನಕ್ಕೆ ಬಂದರೆ ಇಲ್ಲೂ ಹಣ್ಣುಕಾಯಿ ಮಾಡಿಸ್ಕೊಂಡು ಒಬ್ಬರು ಕೋಳಿ ಕುರಿ ಎಲ್ಲ ಕುಯ್ದು ಇಲ್ಲೇ ಹಬ್ಬ ಮಾಡೋದು. ಸಕ್ರೆಪಟ್ಟಣ ಟೈಮಲ್ಲಿ, ಜಾತ್ರೆ ಟೈಮಲ್ಲಿ. ಅಲ್ಲಿ ಒಂದು ವಿಶೇಷ ಅನ್ನಿಸ್ತು. ಅಲ್ಲೊಂದು ಮುಂದೆ ಕಲ್ಲು ಇಟ್ಟಿದ್ದಾರೆ ದೇವ್ರದ್ದು. ಅಲ್ಲಿಗೆ ₹1 ಕಾಯಿನ್ ಇಟ್ಬಿಟ್ಟು ಎಲ್ಲ ಲೈನಲ್ಲಿ ನಿಂತ್ಕೊಂಡ್ಬಿಟ್ಟು ಮಾಡ್ತಾಯಿದ್ರು. ನಾವು ನೋಡ್ತಾ ಇದ್ವಿ. ಆ ಕಲ್ಲು ಮೇಲೆ ಕಾಯಿನ್ ಇಟ್ಟು ಅವರು ಬೇಡ್ಕೋತಾರೆ ದೇವ್ರ ಹತ್ರ. ಅದು ಆಗುತ್ತೆ ಅಂದರೆ ಆ ಕಲ್ಲು ಟರ್ನ್ ಆಗ್ತಿತ್ತು. ಯಾರಿಗೆ ಅವ್ರು ಬೇಡಿದ್ದು ನೆರವೇರಲ್ಲ ಅಂದರೆ ಅವರಿಗೆ ಕಲ್ಲು ತಿರುಗ್ತಿರ್ಲಿಲ್ಲ. ಇದೊಂದು ಹೊಸ ವಿಶೇಷ ಅನ್ನಿಸ್ತು ನಮಗೂ. ನೋಡಿ, ಹೀಗಿತ್ತು ನಮ್ಮ ಸಕ್ರೆಪಟ್ಟಣ ಮನೆ ದೇವರ ದರ್ಶನ. ಹೇಗಿತ್ತು ನಮ್ಮ ಮನೆ ದೇವರ ದರ್ಶನ, ನಮ್ಮ ಸಕ್ರೆಪಟ್ಟಣ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.